ಪ್ಲೀಸ್ ಸ್ಟಾಪ್ ಟಾಕಿಂಗ್ ಅಂದರೆ ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ. ಪ್ಲೀಸ್ ಸ್ಟಾಪ್ ಟಾಕಿಂಗ್. ನೀವೆಲ್ಲರೂ ರೆಡಿನಾ? ನೀವೆಲ್ಲರೂ ರೆಡಿನಾ ಅಲ್ಲಕ್ಕೆ ಆರ್ ಯು ಆಲ್ ರೆಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ದಯವಿಟ್ಟು ಸುಮ್ಮನೆ ಕುಳಿತುಕೊಳ್ಳಿ. ಇದನ್ನು ಪ್ಲೀಸ್ ಬಿ ಕ್ವೈಟ್ ಅಂತ ಹೇಳಬೇಕು. ಸರಿ ಶುರು ಮಾಡೋಣ ಅಂದರೆ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಅಥವಾ ಇಲ್ಲಿ ಏನಾದರೂ ಮಾಡೋಕ್ಕೆ ಆಯ್ತು ಸರಿ ಶುರು ಮಾಡೋಣ ಅಥವಾ ಚಾಲು ಮಾಡೋಣ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಓಕೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವತ್ತಿನ ಪಾಠವನ್ನು ಶುರು ಮಾಡೋಣ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಲೆಟ್ಸ್ ಬಿಗ್ಯಾನ್ ಟುಡೇಸ್ ಲೆಸನ್ಸ್. ಈಗ ನಮ್ಮ ಪಾಠವನ್ನು ಶುರು ಮಾಡೋಣ. ಲೆಟ್ಸ್ ಬಿಗ್ಯಾನ್ ಅವರ್ ಲೆಸನ್ ನಾವ್ ಅಂದರೆ ಈಗ ನಮ್ಮ ಪಾಠವನ್ನು ಶುರು ಮಾಡೋಣ ಅನ್ನೋಕ್ಕೆ ಶಾಲ್ ವಿ ಸ್ಟಾರ್ಟ್ ಅಂತ ಹೇಳ್ತೀವಿ. ದಯವಿಟ್ಟು ನಿಮ್ಮ ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ಳಿ. ಇದನ್ನು ಯಾವ ರೀತಿ ಹೇಳೋದಂದ್ರೆ ಪ್ಲೀಸ್ ಸೆಟಲ್ ಡೌನ್ ಎವ್ರಿಬಡಿ ಅಂದರೆ ದಯವಿಟ್ಟು ನಿಮ್ಮ ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ಳಿ. ನೆಕ್ಸ್ಟ್ ನಾನು ಹೋಗುತ್ತಿದ್ದೇನೆ. ಇದನ್ನು ಯಾವ ರೀತಿ ಹೇಳಬೇಕಂದ್ರೆ ಐ ಆಮ್ ಗೋಯಿಂಗ್ ಅಂದರೆ ನಾನು ಹೋಗುತ್ತಿದ್ದೇನೆ. ಬೇಗ ಬನ್ನಿ. ಇದನ್ನು ಕಮ್ ಸೂನ್ ಅಂದರೆ ಬೇಗ ಬನ್ನಿ. ಇದು ಸರಿಯಲ್ಲ. ಇಟ್ಸ್ ಅನ್ಫೇರ್ ಇದು ಸರಿಯಲ್ಲ. ಹೌದು ಇದು ಚೆನ್ನಾಗಿದೆ ಅಂದರೆ ಯಾವುದಾದ್ರೂ ಒಂದು ವಸ್ತುವಾಗಲಿ ಏನಾಗಲಿ ಅದನ್ನು ವರ್ಣನೆ ಮಾಡಬೇಕಾದ್ರೆ ಹೌದು ಇದು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಎಸ್ ಇಟ್ಸ್ ಗುಡ್. ನೆಕ್ಸ್ಟ್ ನನ್ನ ತಪ್ಪು ಮೈ ಮಿಸ್ಟೇಕ್. ಇಲ್ಲಿಯವರೆಗೆ ಟಿಲ್ ನಾವ್. ಇದು ಪಾಪ ಇಟ್ಸ್ ಎ ಸೇನ್. ಇದನ್ನು ಓದು ರೀಡ್ ದಿಸ್. ನಿಲ್ಲಿಸಬೇಡ ಡೋಂಟ್ ಸ್ಟಾಪ್. ಇದನ್ನು ಕೇಳಿ ಲಿಸ್ಟನ್ ಟು ದಿಸ್. ಇನ್ನು ಏನಾದರೂ ವಾಟ್ ಎಲ್ಸ್ ಅಂದರೆ ಇನ್ನು ಏನಾದರೂ. ನೆಕ್ಸ್ಟ್ ನನ್ನ ಹೆಸರು ದೀಪಿಕಾ ಅಂದ್ರೆ ಮೈ ನೇಮ್ ಈಸ್ ದೀಪಿಕಾ. ನಾನು ನಿಮ್ಮ ಹೊಸ ಇಂಗ್ಲೀಷ್ ಟೀಚರ್. ಇದನ್ನು ಐ ಆಮ್ ಯುವರ್ ನ್ಯೂ ಇಂಗ್ಲೀಷ್ ಟೀಚರ್ ಅಂತ ಹೇಳ್ತೀವಿ. ಐ ಆಮ್ ಯುವರ್ ನ್ಯೂ ಇಂಗ್ಲೀಷ್ ಟೀಚರ್ ಅಂದರೆ ನಾನು ನಿಮ್ಮ ಹೊಸ ಇಂಗ್ಲೀಷ್ ಟೀಚರ್ ಆಗಿದ್ದೀನಿ ಅಂತ ಅರ್ಥ. ಎಲ್ಲ ಹೇಗಿದ್ದೀರಾ? ಹೌ ಆರ್ ಯು ಆಲ್ ಅಂದರೆ ಎಲ್ಲ ಹೇಗಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ನನ್ನ ಬಗ್ಗೆ ಕೂಡ ಯೋಚಿಸು. ಅದನ್ನು ಥಿಂಕ್ ಅಬೌಟ್ ಮೀ ಆಲ್ಸೋ ಅಂದರೆ ನನ್ನ ಬಗ್ಗೆ ಕೂಡ ಯೋಚಿಸು. ನಾನು ಅದನ್ನು ಹೇಳಿಲ್ಲ ಅನ್ನೋಕ್ಕೆ ಐ ಡಿಡಂಟ್ ಸೇ ದ್ಯಾಟ್. ನನಗೆ ನಿಜ ಹೇಳು ಟೆಲ್ ಮಿ ದ ಟ್ರುತ್ ಅಂದರೆ ನನಗೆ ನಿಜ ಹೇಳು. ಇಲ್ಲಿಂದ ದೂರ ಹೋಗು ಗೋ ಅವೇ ಫ್ರಮ್ ಹಿಯರ್ ಅಂದರೆ ಇಲ್ಲಿಂದ ದೂರ ಹೋಗು. ನೆಕ್ಸ್ಟ್ ಕಪ್ಪು ಅಂದರೆ ಬ್ಲ್ಯಾಕ್. ನೀಲಿ ಬ್ಲೂ. ಹಸಿರು ಗ್ರೀನ್. ಕಂದು ಬಣ್ಣ ಬ್ರೌನ್. ಬೂದಿ ಬಣ್ಣ ಗ್ರೇ ಅಂದರೆ ಬೂದಿ ಬಣ್ಣ. ಕಿತ್ತಳೆ ಬಣ್ಣ ಆರೆಂಜ್. ನೆಕ್ಸ್ಟ್ ಅಂಗೈಗೆ ಏನಂತೀವಪ್ಪ ಅಂದ್ರೆ ಫಾರ್ಮ್. ಶಾಂತವಾಗಿರು ಕಾಮ್.
ಅರ್ಧ ಹಾಫ್. ಇಲ್ಲಿ ಸ್ನೇಹಿತರೆ ನೋಡಿ ಭಾಳ ಇಂಪಾರ್ಟೆಂಟು, ಎಲ್ ಸೈಲೆಂಟ್ ಆಗ್ತದೆ, ಅದಕ್ಕೆ ಬ್ರಾಕೆಟಲ್ಲಿ ಕನ್ನಡದಲ್ಲಿ ಕೂಡ ಹಾಕಿದ್ದೀನಿ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕಂತೇಳಿ. ನಡೆದಾಡು ವಾಕ್ ವಾಕ್. ಜನಸಮೂಹ ಫೋಕ್ ಪೋಕ್. ಮಾತು ಟಾಕ್ ಠಾಕ್. ಇರಬೇಕು ಶುಡ್ ಶುಡ್. ಆಗುತ್ತದೆ ವುಡ್ ವುಡ್. ಆಗಬಹುದು ಕುಡ್ ಕುಡ್. ನೆಕ್ಸ್ಟ್, ಚಿಂತೆ ಮಾಡಬೇಡ, ಅದನ್ನು ಡೋಂಟ್ ವರಿ ಡೋಂಟ್ ವರಿ. ಅವಳು ಶಾಲೆಯಲ್ಲಿ ಇರಲಿಲ್ಲ, ಅವಳು ಶಾಲೆಯಲ್ಲಿ ಇರಲಿಲ್ಲ. ಸಿ ವಾಸ್ ನಾಟ್ ಇನ್ ದ ಸ್ಕೂಲ್, ಸಿ ವಾಸ್ ನಾಟ್ ಇನ್ ದ ಸ್ಕೂಲ್. ಅವನಿಗೆ ಮಕ್ಕಳು ಇಲ್ಲ. ಹಿ ಡಸ್ ನಾಟ್ ಹ್ಯಾವ್ ಚಿಲ್ಡ್ರನ್, ಹಿ ಡಸಂಟ್ ಹ್ಯಾವ್ ಚಿಲ್ಡ್ರನ್. ಅವನಿಗೆ ಮಕ್ಕಳು ಇಲ್ಲ. ನೆಕ್ಸ್ಟ್, ಅದು ಸತ್ಯ, ದ್ಯಾಟ್ಸ್ ಟ್ರೂ ದ್ಯಾಟ್ಸ್ ಟ್ರೂ. ನಟಿಸಬೇಡ, ಡೋಂಟ್ ಪ್ರಿಟೆಂಡ್ ಡೋಂಟ್ ಪ್ರಿಟೆಂಡ್. ಅಲ್ಲಿ ನಿಲ್ಲು, ಸ್ಟಾಪ್ ದೇರ್ ಸ್ಟಾಪ್ ದೇರ್. ಪರವಾಗಿಲ್ಲ ಪರವಾಗಿಲ್ಲ, ಇದನ್ನು ನೆವರ್ ಮೈಂಡ್ ನೆವರ್ ಮೈಂಡ್. ಅದು ಸರಿ, ದ್ಯಾಟ್ಸ್ ರೈಟ್ ದ್ಯಾಟ್ಸ್ ರೈಟ್. ಕೇಳಬೇಡ, ಡೋಂಟ್ ಆಸ್ಕ್ ಡೋಂಟ್ ಆಸ್ಕ್. ಕಾಳಜಿ ವಹಿಸಿ, ಟೇಕ್ ಕೇರ್ ಟೇಕ್ ಕೇರ್. ಸ್ನಾನ ಮಾಡಿ, ಟೇಕ್ ಬಾತ್ ಟೇಕ್ ಬಾತ್. ಅನುಮಾನವಿಲ್ಲ, ನೋ ಡೌಟ್ ನೋ ಡೌಟ್. ಹೋಗ್ತಾ ಇರು, ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್. ವೇಳೆ ಆಯಿತು, ಟೈಮ್ಸ್ ಅಪ್ ಟೈಮ್ಸ್ ಅಪ್. ಕುಳಿತುಕೊಳ್ಳಿ, ಬಿ ಸೀಟೆಡ್ ಬಿ ಸೀಟೆಡ್ ಅಂತ ಹೇಳ್ತೀವಿ. ಅವಳ ಬಗ್ಗೆ ಕೂಡ ಯೋಚಿಸು, ಥಿಂಕ್ ಅಬೌಟ್ ಹರ್ ಆಲ್ಸೋ ಥಿಂಕ್ ಅಬೌಟ್ ಹರ್ ಆಲ್ಸೋ. ಅವಳು ನಿನ್ನಂತೆ ಕಾಣುತ್ತಾಳೆ, ಸಿ ಲುಕ್ಸ್ ಲೈಕ್ ಯು ಸಿ ಲುಕ್ಸ್ ಲೈಕ್ ಯು. ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ಟೇಕ್ ರೆಸ್ಪಾನ್ಸಿಬಿಲಿಟಿ ಟೇಕ್ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್, ಒಳಗಡೆ ಯಾರೂ ಇಲ್ಲ, ಇದನ್ನು ಇಂಗ್ಲೀಷ್ನಾಗ ಈ ರೀತಿ ಹೇಳ್ತೀವಿ, ದೇರ್ ಈಸ್ ನೋ ಬಡಿ ಇನ್ಸೈಡ್ ದೇರ್ ಈಸ್ ನೋ ಬಡಿ ಇನ್ಸೈಡ್. ನನ್ನ ಬಗ್ಗೆ ಚಿಂತಿಸಬೇಡ, ಡೋಂಟ್ ವರಿ ಅಬೌಟ್ ಮೀ ಡೋಂಟ್ ವರಿ ಅಬೌಟ್ ಮೀ. ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ಇದನ್ನು ಟೇಕ್ ರೆಸ್ಪಾನ್ಸಿಬಿಲಿಟಿ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್, ಅದನ್ನು ಈಗಲೇ ಮಾಡು, ಡೂ ಇಟ್ ನಾವ್ ಡೂ ಇಟ್ ನಾವ್. ಅದನ್ನು ಈಗಲೇ ಮಾಡು. ನನಗೆ ದುಡ್ಡು ಬೇಕಾಗಿದೆ ನನಗೆ ದುಡ್ಡು ಬೇಕಾಗಿದೆ. ಐ ನೀಡ್ ಮನಿ ಐ ನೀಡ್ ಮನಿ. ಏನಾದರೂ ಹೇಳು ಅನ್ನೋಕ್ಕೆ ಸೇ ಸಮಥಿಂಗ್ ಸೇ ಸಮಥಿಂಗ್ ಅಂದರೆ ಏನಾದರೂ ಹೇಳು. ನೆಕ್ಸ್ಟ್, ಅವಳು ನಿನ್ನಂತೆ ಕಾಣುತ್ತಾಳೆ, ಶಿ ಲುಕ್ಸ್ ಲೈಕ್ ಯು ಶಿ ಲುಕ್ಸ್ ಲೈಕ್ ಯು. ಅವಳ ಬಗ್ಗೆ ಕೂಡ ಯೋಚಿಸು, ಥಿಂಕ್ ಅಬೌಟ್ ಹರ್ ಆಲ್ಸೋ ಥಿಂಕ್ ಅಬೌಟ್ ಹರ್ ಆಲ್ಸೋ. ಅವಳ ಬಗ್ಗೆ ಕೂಡ ಯೋಚಿಸು. ಅವಳು ತುಂಬ ಮಾತನಾಡುತ್ತಾಳೆ, ಸಿ ಸ್ಪೀಕ್ಸ್ ಎ ಲಾಟ್ ಸಿ ಸ್ಪೀಕ್ಸ್ ಎ ಲಾಟ್. ಅವಳು ತುಂಬ ಮಾತನಾಡುತ್ತಾಳೆ. ರಸ್ತೆ ಎಷ್ಟು ಅಗಲವಿದೆ ಅನ್ನೋಕ್ಕೆ ಹೌ ವೈಡ್ ಈಸ್ ದ ರೋಡ್ ಹೌ ವೈಡ್ ಈಸ್ ದ ರೋಡ್. ನೀನು ಎಷ್ಟು ಎತ್ತರವಿದೆಯಾ ಅನ್ನೋಕ್ಕೆ ಹೌ ಟಾಲ್ ಆರ್ ಯು ಹೌ ಟಾಲ್ ಆರ್ ಯು ಅಂತ ಹೇಳಬೇಕು. ನಿಮ್ಮ ಮನೆ ಎಷ್ಟು ದೊಡ್ಡದು ಅನ್ನೋಕ್ಕೆ ಹೌ ಬಿಗ್ ಈಸ್ ಯುವರ್ ಹೌಸ್ ಹೌ ಬಿಗ್ ಈಸ್ ಯುವರ್ ಹೌಸ್. ಅವನ ಹತ್ತಿರ ಕಾರು ಇದೆ ಅಂತ ಹೇಳೋಕ್ಕೆ ಹಿ ಹ್ಯಾಸ್ ಎ ಕಾರ್ ಹಿ ಹ್ಯಾಸ್ ಎ ಕಾರ್ ಅಂದರೆ ಅವನ ಹತ್ತಿರ ಕಾರು ಇದೆ. ಅವನ ಹತ್ತಿರ ಕಾರು ಇಲ್ಲ
ಅನ್ನೋಕ್ಕೆ ಹಿ ಡಸ್ನಟ್ ಹ್ಯಾವ್ ಎ ಕಾರ್. ಹಿ ಡಸ್ ನಾಟ್ ಹ್ಯಾವ್ ಎ ಕಾರ್ ಅಂತ ಹೇಳಬೇಕು. ಅವನ ಹತ್ತಿರ ಕಾರು ಇದೆಯಾ ಅಂದರೆ ಪ್ರಶ್ನೆ ಮಾಡ್ತಿಲ್ಲ, ಅವನ ಹತ್ರ ಕಾರ್ ಐತೆ ಅಂತ. ಡಸ್ ಹಿ ಹ್ಯಾವ್ ಎ ಕಾರ್. ಮುಂದೆ ನೋಡು ಅನ್ನೋಕ್ಕೆ ಲುಕ್ ಅಹೆಡ್. ಲುಕ್ ಅಹೆಡ್ ಅಂದರೆ ಮುಂದೆ ನೋಡು. ಯಾರೂ ಕೇಳಲಿಲ್ಲ. ನೋಬಡಿ ಆಸ್ಕ್ಡ್. ನೋಬಡಿ ಆಸ್ಕ್ಡ್ ಅಂದರೆ ಯಾರೂ ಕೇಳಲಿಲ್ಲ. ಅದನ್ನು ತನ್ನಿ. ಅದನ್ನು ತನ್ನಿ ಅನ್ನೋಕ್ಕೆ ಬ್ರಿಂಗ್ ದ್ಯಾಟ್ ಅಂತ ಹೇಳ್ತೀವಿ. ಬ್ರಿಂಗ್ ದ್ಯಾಟ್ ಅಂದರೆ ಅದನ್ನು ತನ್ನಿ. ನಾನು ಸಿದ್ಧನಾಗಿದ್ದೇನೆ. ಐ ಆಮ್ ರೆಡಿ. ಐ ಆಮ್ ರೆಡಿ. ಯಾರೂ ಬರಲಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ನೋ ಬಡಿ ಕಮ್. ನೋ ಬಡಿ ಕಮ್ ಅಂತ ಹೇಳ್ತೀವಿ. ಗಮನವಿಟ್ಟು ಕೇಳಿ. ಲಿಸನ್ ಕೇರ್ಫುಲಿ. ಲಿಸನ್ ಕೇರ್ಫುಲಿ ಅಂತ ಹೇಳ್ತೀವಿ. ನಿಮ್ಮ ಕೈಗಳನ್ನು ಕೆಳಗೆ ಇರಿಸಿ. ಫುಟ್ ಯುವರ್ ಹ್ಯಾಂಡ್ಸ್ ಡೌನ್. ಫುಟ್ ಯುವರ್ ಹ್ಯಾಂಡ್ಸ್ ಡೌನ್. ನಿನ್ನ ಕಾಲೇಜು ಎಲ್ಲಿದೆ. ವೇರ್ ಈಸ್ ಯುವರ್ ಕಾಲೇಜ್. ವೇರ್ ಈಸ್ ಯುವರ್ ಕಾಲೇಜ್ ಅಂದರೆ ನಿನ್ನ ಕಾಲೇಜು ಎಲ್ಲಿದೆ ಅಂತ ಅರ್ಥ. ಅವಳು ನಿನ್ನಂತೆ ಕಾಣುತ್ತಾಳೆ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ ಸಿ ಲುಕ್ಸ್ ಲೈಕ್ ಯು. ಸಿ ಲುಕ್ಸ್ ಲೈಕ್ ಯು. ಅವಳು ನಿನ್ನಂತೆ ಕಾಣುತ್ತಾಳೆ. ಅವಳಿಗೆ ಸಮಯವಿಲ್ಲ ಅಂತ ಇದನ್ನು ಹೆಂಗೆ ಹೇಳೋದಂದ್ರೆ ಸಿ ಡಸ್ ನಾಟ್ ಹ್ಯಾವ್ ಎ ಟೈಮ್. ಸಿ ಡಸಂಟ್ ಹ್ಯಾವ್ ಟೈಮ್. ಅವಳಿಗೆ ಸಮಯವಿಲ್ಲ.